ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಬಾಕ್ಸಿಂಗ್ ಪಂಚ್ ಇತ್ತಲ್ಲ, ಅಂದರೆ ಯಾರಿಗೆ ಪಂಚ್ ಕೊಡೋದಿದ್ದೀರಾ ಕೊಡಿ ಅಂದರೆ ಅವರ ಒಂದು ಫೋಟೋ ಹಾಕಿಬಿಟ್ಟು ಯಾರ ಮೇಲೆ ಕೋಪ ಇದೆ, ಯಾರ ಮೇಲೆ ನಿಮಗೆ ಬೇಸರ ಇದೆ ಅದನ್ನು ಹೇಳ್ಕೊಬೇಕಂತ ಹೇಳಿ ಬಿಗ್ ಬಾಸ್ ಅವ್ರು ಹೇಳಿದ್ರಲ್ವ. ಆವಾಗ ಸಂಗೀತ ಅವ್ರು ಇದ್ದಾರಲ್ವ, ಅವರು ಮನಸ್ಸಿನಲ್ಲಿರೋದು ಎಲ್ಲವನ್ನ ಅಂದರೆ ಕೋಪವನ್ನು, ದುಃಖವನ್ನು, ಬೇಜಾರನ್ನು ಎಲ್ಲವನ್ನ ಹೊರಗೆ ಹಾಕಿದ್ರು ಅಂತಲೇ ಹೇಳ್ಬೋದು. ಅವರು ಹೇಳಿದರು ಫಸ್ಟ್ ವಿನಯ್ ಅವ್ರಿಗೆ ಏನಪ್ಪ ಅಂತಂದರೆ, ನಾನು ಈ ಒಂದು ಬಿಗ್ ಬಾಸ್ ಮನೆಗೆ ಬಂದಮೇಲೆ ಇವ್ರು ನನಗೆ ಪರಿಚಯ ಇದ್ದವ್ರು, ಇವ್ರು ನಂಗೆ ಗೊತ್ತಿದ್ದವರು ಅಂಥೇಳಿ ಎಷ್ಟು ಖುಷಿ ಪಟ್ಟಿದ್ದೆ. ಆದರೆ ಅವರು ನನಗೆ ಒಂದು ಬಿಗ್ ಬಾಸ್ ಮನೆಗೆ ಬಂದಮೇಲೆ ನಂಗೆ ಸಪೋರ್ಟೇ ಮಾಡಲಿಲ್ಲ ಅವರು ಅಂಥೇಳಿ ತಮ್ಮ ಮನಸ್ಸಲ್ಲಿರುವಂತಹ ಒಂದು ಬೇಜಾರನ್ನು, ದುಃಖವನ್ನು ಹೊರಗೆ ಹಾಕಿದ್ರು. ಆಮೇಲೆ ತಮ್ಮ ಮನಸ್ಸಲ್ಲಿರುವಂತಹ ಒಂದು ಕೋಪವನ್ನು ಕೂಡ ಹೊರಗೆ ಹಾಕಿದ್ರು ಕಾರ್ತಿಕ್ ಅವರ ವಿಚಾರದಲ್ಲಿ. ಏನಪ್ಪ ಅಂತಂದರೆ, ಅವರು ನಾವು ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ ಒಂದು ಬಿಗ್ ಬಾಸ್ ಮನೆಯಲ್ಲಿ, ಅದು ಬರ್ತಾ ಬರ್ತಾ ಯಾವ ಥರ ಆಯಿತು, ಆಮೇಲೆ ಅವರು ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡ್ವಿ, ಆದರೆ ಅವರೇ ನಮ್ಮನ್ನು ಹೇಳ್ತಿದ್ದಾರೆ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಅಂಥೇಳಿ. ಆದರೆ ಅವರೇ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಟಕ್ಕೋಸ್ಕರ ಎಲ್ಲರನ್ನ ಯೂಸ್ ಮಾಡ್ಕೊಳ್ತಿರೋದು ಅಂಥೇಳಿ ಈ ಒಂದು ಮಾತನ್ನು ಹೇಳಿದ್ದಾರೆ, ಈ ಒಂದು ಆರೋಪವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆಮೇಲೆ ಅವರು ಇನ್ನೊಂದು ಮಾತನ್ನು ಹೇಳಿದರು. ಏನಪ್ಪ ಅಂತಂದರೆ, ಒಂದ್ಸಲ ಶನಿ ಅಂತ ಹೇಳಿಬಿಟ್ಟು ಕಾರ್ತಿಕ್ ಅವ್ರು ಹೇಳಿದ್ರಲ್ವ, ಹಾಗಾಗಿ ನಾನು ನಿಮ್ಮ ಲೈಫಲ್ಲಿ ಶನಿ ಆಗಿದ್ದೆ, ಮುಂದೆ ಕೂಡ ಶನಿ ಆಗಿರ್ತೀನಿ ಅಂಥೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಅಂದರೆ ಇವ ಪಂಚನ್ನು ಕೊಟ್ಟರು ಅಂತಲೇ ಹೇಳ್ಬೋದು. ತಮ್ಮ ಮನಸ್ಸಲ್ಲಿರುವಂತಹ ಒಂದು ಕೋಪವನ್ನು ಈ ಥರ ಹೊರಗೆ ಹಾಕಿದ್ದಾರೆ ಸಂಗೀತ ಅವರು. ಯಾರಿಗೇ ಆಗಲಿ ಈಗ ಶನಿ ಅಂತ ಹೇಳಿ ಅನ್ಸ್ಕೊಂಡ್ಮೇಲೆ ಅದನ್ನು ಹೆಂಗೆ ತಾನೇ ಹಂಗೆ ಕ್ಯಾರಿ ಮಾಡೋಕ್ಕಾಗುತ್ತಾ, ಅದನ್ನು ಅಲ್ಲಿಗೆ ಬಿಡಬೇಕಂತಂದ್ರೆ ನಾವು ಇನ್ನೊಬ್ರಿಗೆ ಯಾರು ಹೇಳಿರ್ತಾರೋ ಅವ್ರಿಗೆ ತಿರುಗೇಟು ಕೊಡಬೇಕಾಗುತ್ತಾ, ಕೊಟ್ಟಾಗ ಮಾತ್ರ ಆ ಒಂದು ಮನಸ್ಸಲ್ಲಿ ಇರುವಂತಹ ಒಂದು ಕೋಪ, ದುಃಖ, ಒಂದು ಭಾರ, ಬೇಜಾರೆಲ್ಲ ಹೋಗ್ತದೆ ಅಂತಲೇ ಹೇಳ್ಬೋದಲ್ಲ. ಇವಾಗ ಸಂಗೀತ ಅವರ ಮನಸ್ಸಿಗೆ ಸಮಾಧಾನ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದು ಒಳ್ಳೆ ಫ್ರೆಂಡ್ಸ್ ಆಗಿದ್ರು, ಈ ಒಂದು ಮಾತನ್ನು ಹೇಳಿದ್ರಲ್ಲ ಶನಿ ಅಂತ ಹೇಳಿಬಿಟ್ಟು, ಅಂದರೆ ಅಷ್ಟು ಅರ್ಥ ಮಾಡಿಕೊಂಡು ಅಷ್ಟು ಚೆನ್ನಾಗಿದ್ದಂಥವರೇ ಈ ಥರ ಶನಿ ಅಂತ ಹೇಳ್ತಾರಲ್ವ ಅಂಥೇಳಿ ತುಂಬ ಅಂದರೆ ತುಂಬ ಕೋಪದಿಂದ ಮಾತಾಡಿದ್ರು ಅಂತಲೇ ಹೇಳ್ಬೋದು. ಅವರು ಈ ಒಂದು ಮಾತನ್ನು ಕೂಡ ಹೇಳಿದ್ದಾರಲ್ವ. ಅವರು ಮೊದಲಿದ್ದಂತಹ ಒಂದು ಫ್ರೆಂಡ್ಶಿಪ್ ನೋಡಿದರೆ ಇವಾಗ ನೋಡಿದ್ರೆ ಇವರೇನಾ ಅಷ್ಟೊಂದು ಚೆನ್ನಾಗಿ ಇದ್ದಿದ್ರಲ್ಲಪ್ಪ ಅವಾಗ ಅಂಥೇಳಿ ಅನ್ನಿಸ್ತಿರೋದು ಕೂಡ ಸುಳ್ಳಲ್ಲ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಅದು ಅನಿಸುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಮನಸ್ಸಲ್ಲಿ ಇದ್ದಿದ್ದೆಲ್ಲವನ್ನು ಕೋಪವನ್ನು ಹೊರಗೆ ಹಾಕಿದ್ದಾರಲ್ವ, ಅವ್ರಿಗೆ ಒಂದು ಮಾತನ್ನು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ನಾನು ನಿಮ್ಮ ಲೈಫಲ್ಲಿ ಶನಿ ಆಗಿದ್ದೀನಿ, ಶನಿ ಆಗಿರ್ತೀನಿ ಮುಂದೆ ಕೂಡ ಅಂಥೇಳಿ ಒಂದು ಮಾತನ್ನು ಹೇಳಿದ್ದಾರಲ್ವ. ಸೊ ಏನಾಗುತ್ತೋ ಕಾದು ನೋಡ್ಬೇಕಂತಲೇ ಹೇಳ್ಬೋದು. ಯಾಕಂತಂದರೆ ಇನ್ನೂ ಸ್ವಲ್ಪ ದಿನಗಳಿದ್ದಾವೆ, ಆಯಿತು ಬಿಗ್ ಬಾಸ್ ಕೂಡ ಮುಗ್ದೇ ಹೋಗ್ಬಿಡುತ್ತಲ್ವ. ಹಾಗಾಗಿ ಎಲ್ಲರೂ ಕೂಡ ಈಗ ಇಲ್ಲಿ ಏನು ಕಿತಾಪತಿ ಮಾಡಿಕೊಂಡ್ರು ಕೂಡ ಹೊರಗೆ ಬಂದಮೇಲೆ ಮತ್ತೆ ಒಂದಾಗ್ತಾರೋ ಇಲ್ವೋ ಅದು ಡೌಟ್ ಅಂತಲೇ ಹೇಳ್ಬೋದು. ಸೊ ಕಾದು ನೋಡೋಣ ಏನೇನಾಗುತ್ತೆ ಅಂಥೇಳಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.